ಬಿಬಿಎಂಪಿ ಬೋರ್ವೆಲ್ ಹಗರಣ, ಚೀಫ್ ಇಂಜಿನಿಯರ್ ಕಚೇರಿಯ ಮೇಲೆ ಇಡಿ ದಾಳಿ. 7 ಜನ ಇಡಿ ಅಧಿಕಾರಿಗಳ ತಂಡದಿಂದ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ಗೆ ಡ್ರಿಲ್ ನಡೀತಾ ಇದೆ. ಬೋರ್ವೆಲ್ನಲ್ಲಿ 9,000 ಕೋಟಿ ಹಗರಣದ ಆರೋಪ. ಬೆಂಗಳೂರು ವ್ಯಾಪ್ತಿಯಲ್ಲಿ 2016ರಲ್ಲಿ ಬಿಬಿಎಂಪಿ ಕೊರೆಸಿದ್ದ ಬೋರ್ವೆಲ್ನಲ್ಲಿ 9,000 ಕೋಟಿ ಹಗರಣ ಆರೋಪ ಕೇಳಿ ಬಂದಿದೆ. ಈ ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ನಡೆಸಿದೆ. ಹಗರಣಕ್ಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಫೀಲ್ಡ್ನಲ್ಲಿ ವರ್ಕ್ ಮಾಡಿದ್ದ ಎಇ ಹಾಗೆ ಎಇ ವಿಚಾರಣೆಯನ್ನ ನಡೆಸಲಾಗಿದೆ. ಅಂಬಿಕಾ ಪತಿ ಮನೆಯಲ್ಲಿ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. 2016, 17, 18ನೇ ಸಾಲಿನಲ್ಲಿ 968 ಕೋಟಿ ರೂಪಾಯಿ ಖರ್ಚು ಮಾಡಿ 9,558 ಕೊಳವೆ ಬಾವಿಗಳನ್ನು ಕೊರೆಸಲು ಬಿಬಿಎಂಪಿ ಶುರು ಮಾಡಿತ್ತು. ಆ ಬಳಿಕ 976 ಶುದ್ಧ ನೀರು ಕುಡಿಯುವಂತಹ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಲೆಕ್ಕ ಕೊಡಲಾಗಿದೆ. 9,588 ಕೊಳವೆ ಬಾವಿಗಳಲ್ಲಿ 10% ಕೊಳವೆ ಬಾವಿಗಳ ದಾಖಲೆ ಕೊಡಲು ಪಾಲಿಕೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಪಾಲಿಕೆ ವ್ಯಾಪ್ತಿಯ ವಿವಿಧ ಕಡೆ ಒಟ್ಟು 9,558 ಕೊಳವೆ ಬಾವಿ ಕೊರೆಯುವಂತಹ ಯೋಜನೆ. ಒಂದು ಆರ್ಒ ಪ್ಲಾಂಟ್ಗೆ 25ರಿಂದ 28 ಲಕ್ಷ ರೂಪಾಯಿ ಬಿಲ್. 100 ಅಡಿ ಆಳ ಕೊಳವೆ ಬಾವಿಯನ್ನ ಕೊರೆದು 2,000 ಅಡಿ ಕೊರೆಯಲಾಗಿದೆ ಅಂತ ಲೆಕ್ಕ. ಈ ಯೋಜನೆಗೆ 956 ಕೋಟಿ ರೂಪಾಯಿ ಬಿಲ್ ಕ್ಲೈಮ್ ಮಾಡಿದ್ದ ಬಿಬಿಎಂಪಿ ಇಂಜಿನಿಯರ್ ಚೀಫ್ ಪ್ರಹ್ಲಾದ್. ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ದಾಖಲೆ ನೀಡಲು ವಿಫಲ ಆಗಿರುವಂತಹ ಪಾಲಿಕೆಯ ಅಧಿಕಾರಿಗಳು ಈ ಸಂಬಂಧ ಪಾಲಿಕೆಯ 25ಕ್ಕೂ ಅಧಿಕ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಈ ಹಿಂದೆ ನೀಡಿತ್ತು. ಕೊಳವೆ ಬಾವಿಯನ್ನ ಕೊರೆಸದೆ ಬಿಲ್ನಲ್ಲಿ ಗೋಲ್ಮಾಲ್ ಮಾಡಲಾಗಿದೆ. ಈ ಬಗ್ಗೆ 2019ರಲ್ಲಿ ಎಸಿಬಿಗೆ ದೂರು ನೀಡಿದ್ದ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಬಳಿಕ ಎಸಿಬಿ ಮುಚ್ಚಿದ್ದ ಮೇಲೆ ಲೋಕಾಯುಕ್ತ ಪ್ರಕರಣಕ್ಕೆ ಇದನ್ನು ವರ್ಗಾವಣೆ ಮಾಡಲಾಗಿತ್ತು. 2022ರಲ್ಲಿ ಮೊತ್ತದ ಪ್ರಮಾಣವನ್ನ ನೋಡಿ ಪ್ರಕರಣವನ್ನ ಇಡಿಗೆ ವರ್ಗಾವಣೆ ಮಾಡಿದ್ದರು ಲೋಕಾಯುಕ್ತರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.